ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ನಮ್ಮಲ್ಲಿ ತಿಂಡಿ ಪಡ್ಡಿಗೆ ನಾನು ಫಸ್ಟು ಹಂಚಿಗೆ ನಾನಿಲ್ಲಿ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಕುದಿಸ್ಕೊತೀನಿ. ಯಾಕಂದರೆ ಏನಾದ್ರು ತುಂಬ ಜಿಡ್ಜಿಡ್ಡಾಗಿರುತ್ತೆ, ತುಂಬ ದಿನದ ಯೂಸ್ ಮಾಡಿರಲ್ಲ ಅಂತ. ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪಡ್ಡಿನ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಾಕಿ ಕಲಸಿಟ್ಕೊಂಡೆ. ಅಷ್ಟರೊಳಗೆ ಒಂದು ಸಣ್ಣ ಪಾತ್ರೆಯಲ್ಲಿ ನಾನು ಸ್ವಲ್ಪ ಬ್ರೋಕೊಲಿ, ಮಶ್ರೂಮ್ನ ಮತ್ತು ಬೇಬಿಕಾರ್ನ್ನ ಬೇಯಕ್ಕೆ ಇಟ್ಕೊಂಡೆ. ಪಡ್ಡು ಆದ ತಕ್ಷಣವೇ ನಾನು ಅವಳಿಗೆ ಫಸ್ಟ್ ಬ್ರೇಕಿಗೆ ವೆಜ್ ಫ್ರೈ ಇಡ್ತಾಯಿದ್ದೀನಿ. ಸೊ ಪಡ್ಡು ನೀಟಾಗಿ ಚೆನ್ನಾಗಿ ಬಂತು. ಈ ಥರ ವಾಶ್ ಮಾಡ್ಕೊಂಡಿಟ್ರೆ ಪಡ್ಡು ನೀಟಾಗಿ ಎದಳತ್ತೆ. ಆಮೇಲೆ ಈ ಕಡೆ ನಾನು ಫಸ್ಟು ಒಂದು ಪಾನಿಗೆ ನೀಟಾಗಿ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ರೆಡ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದೇ ಸೈಡಿಗೆ ತೆಗೆದಿಟ್ಕೊಬಿಡಿ. ಅದೇ ಪಾನಿಗೆ ಬೇಯಿಸ್ಕೊಂಡಿರೋ ಬೇಬಿಕಾರ್ನು, ಬ್ರೋಕೋಲಿ ಮತ್ತು ಮಶ್ರೂಮ್ನ ನೀಟಾಗಿ ಫ್ರೈ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು, ಪೆಪ್ಪರು, ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಆಯಿತು, ವೆಜ್ ಫ್ರೈ ರೆಡಿ ಆಗುತ್ತೆ. ಸಿಕ್ಕಾಬಿಟ್ಟೆ ಈಸಿ. ಆಮೇಲೆ ಇದರೊಳಗೆ ಪ್ರೋಟೀನು, ಫೈಬರ್ ಎಲ್ಲ ಇರೋದ್ರಿಂದ ಮಕ್ಳಿಗೆ ತುಂಬ ಒಳ್ಳೆಯದು. ಆಮೇಲೆ ಒಂದು ಸ್ವಲ್ಪ ಆ್ಯಪಲ್ ಹೆಚ್ಚಿಟ್ಟು ಅವಳು ಬ್ರೇಕಿಗೆ ಇಡ್ತೀವಿ. ಇದಾಗಿತ್ತು ನನ್ನ ಡೇ.